ಮೇ 31 ಭಾನುವಾರ ನಡೆಯಲಿರುವ ಐಪಿಎಲ್ ಕ್ರಿಕೆಟ್ ಅಂತಿಮ ಪಂದ್ಯಾವಳಿ ಬಳಿಕ ಜಿಲ್ಲೆಯಲ್ಲಿ ಯಾರೇ ವಿಜಯೋತ್ಸವ ಅಥವಾ ಸಂಭ್ರಮಾಚರಣೆ ನಡೆಸಿದರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಎಚ್ಚರಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಣಕನೂರು ಬಳಿ ಇರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾ ಕೇಂದ್ರ ಸೇರಿದಂತೆ ಜಿಲ್ಲಾದ್ಯಂತ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ವಿಜಯೋತ್ಸವಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು. ಯಾರೇ ಕಾನೂನು ವಿರುದ್ಧ ವಿಜಯೋತ್ಸವಕ್ಕೆ ಮುಂದಾದರೆ ಅವರನ್ನ ಇಲಾಖೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಉದ್ದೇಶ. ಆದ್ದರಿಂದ ರಾತ್ರಿ ವೇಳೆ ರಸ್ತೆಯಲ್ಲಿ ಡಿಜೆ ಹಾಕಿ ಕುಣಿಯುವುದು, ಕೇಕೆ ಹಾಕುವುದು, ಪಟಾಕಿ ಸಿಡಿಸುವುದು ಸೇರಿದಂತೆ ಐಪಿಎಲ್ ಸಂಬಂಧ ಎಲ್ಲಾ ರೀತಿಯ ವಿಜಯೋತ್ಸವ ಮೇಲೆ ಜಿಲ್ಲಾ ಪೊಲೀಸ್ ಇಲಾಖೆ ನಿರ್ಬಂಧ ಹೇರಿದೆ. ಜಿಲ್ಲೆಯ ನಾಗರಿಕರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ರಸ್ತೆ ವೇಳೆ ನೂರಾರು ಸಂಖ್ಯೆಯಲ್ಲಿ ಯುವಕರು, ಕ್ರಿಕೆಟ್ ಪ್ರೇಮಿಗಳು ರಸ್ತೆಗೆ ಇಳಿದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತದೆ. ಈಗಾಗಲೇ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಕಟ್ಟೆಚ್ಚರದಿಂದ ಇರುವಂತೆ ಸೂಚಿಸಲಾಗಿದೆ ಎಂದ ಅವರು, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮಾಲೀಕರಿಗೂ ಈ ಬಗ್ಗೆ ಮಾಹಿತಿ ನೀಡಲಾಗಿದೆ. ನಿಗದಿಯ ಸಮಯದೊಳಗೆ ಬಾಗಿಲು ಬಂದ್ ಮಾಡಬೇಕು. ಸಾರ್ವಜನಿಕರು ಗುಂಪು ಗುಂಪಾಗಿ ತಿರುಗಬಾರದೆಂದು ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಹೇಳಿದರು. Late evening time, RCB versus GT Gujarat Titans versus Royal Challengers Bangalore IPL ಫೈನಲ್ ಮ್ಯಾಚ್ ಇದೆ. ಸಿನ್ಸ್ ಲಾಸ್ಟ್ ಇಯರ್ಸ್ ಬೇರೆ ಬೇರೆ ಥರದ್ದು ಇನ್ಸಿಡೆಂಟ್ ಆಗಿತ್ತು. ಈ ಕಾರಣ ಬಗ್ಗೆ ನಾವು ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ವತಿಯಿಂದ ಸುಮಾರು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪಬ್ಲಿಕ್ಗೋಸ್ಕರ, ಸೊ ದ್ಯಾಟ್ ಎಲ್ಲ ಪೀಸ್ಫುಲ್ ಆಗಿ ನಡಿಬೇಕು. ಇದು ಇಲ್ಲ ಯಾವುದು ಕಾರಣಕ್ಕೆ ನಾವು ಪಬ್ಲಿಕ್ ಪ್ಲೇಸಸಲ್ಲಿ ಯಾವುದು ಸೆಲೆಬ್ರೇಷನ್ ಅಲೌ ಮಾಡಲ್ಲ. ಮ್ಯಾಚ್ ಆದಮೇಲೆ ಸುಮಾರು ಜನ ಲಾಸ್ಟ್ ಇಯರ್ ಕೂಡ ನೋಡಿದ್ದೀವಿ, ಬೈಕ್ ರ್ಯಾಲಿ ಮಾಡಿಕೊಂಡು ಅಥವಾ ಯಾವ ಜಾಗ ಮ್ಯಾಚ್ ನೋಡ್ತಾ ಇದ್ದಾರೆ ಆ ಕಡೆಯಿಂದ ಬೈಕ್ ರ್ಯಾಲಿ ಮಾಡಿಕೊಂಡು ಇಂಪಾರ್ಟೆಂಟ್ ಸರ್ಕಲ್ ಪ್ಲೇಸಸಲ್ಲಿ, MV ಸರ್ಕಲಲ್ಲಿ, ಶಿಲ್ಘಟ್ಟ ಸರ್ಕಲಲ್ಲಿ ಬೇರೆ ಬೇರೆ ಜಾಗ ಬರ್ತಾರೆ, ಸೇರಿಸ್ತಾರೆ, ಆ ಜಾಗ ಪಟಾಕಿ ಹೊಡಿತಾರೆ. ಅದು ಇಲ್ಲ, ನಾವು ಯಾವುದು ಕಾರಣಕ್ಕೆ ಅಲೌ ಮಾಡಲ್ಲ. ರಾತ್ರಿ ನಾವು ಸೀನಿಯರ್ ಆಫೀಸರ್ಸ್ ಮತ್ತು ಎಲ್ಲ ಸ್ಟಾಫ್ ರೌಂಡ್ಸಲ್ಲಿ ಇರ್ತೀವಿ. ಯಾವುದು ಕಾರಣಕ್ಕೆ ಈ ಥರ ಪಬ್ಲಿಕ್ ನ್ಯೂಸೆನ್ಸ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಪಬ್ಲಿಕ್ ಜೊತೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಕುಡಿದಾದ್ಮೇಲೆ, ಡ್ರಿಂಕಿಂಗ್ ಆದಮೇಲೆ ಡ್ರೈವ್ ಮಾಡಬಾರ್ದು. ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ಯಾವುದು ಕಾರಣಕ್ಕೆ ಪಬ್ಲಿಕ್ ಪ್ಲೇಸಸಲ್ಲಿ ಕ್ರೌಡಿಂಗ್ ಮಾಡಿ, ಗ್ಯಾದರಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡೋಕ್ಕೆ ಬರಬಾರ್ದು. ಅವ್ರ ಮೇಲೆ ನಾವು ಕ್ರಮ ತಗೊಂಡು ಕಾನೂನು ಪ್ರಕಾರ ಏನು ಆಗಬೇಕು ಅದು ಮಾಡ್ತೀವಿ. ಜೊತೆಗೆ ಪಬ್ಲಿಕ್ಗೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ ಕಿ ದಯವಿಟ್ಟು ನಮಗೆ ಸಹಕಾರ ಕೊಡಿ. ತಮ್ಮ ಸಹಕಾರದಿಂದ ಈ ಬಂದೋಬಸ್ತ್ ನಾವು ನಾಳೆ ಏನು ಮಾಡ್ತಾ ಇದ್ದೀವಿ ಅದು ಯಶಸ್ವಿ ಆಗುತ್ತೆ.